ಕುಡಿಯುವ ನೀರಿನ ಬಿಲ್ ಪರಿಷ್ಕರಣೆ ಮಾಡುವಂತೆ ಮನವಿ. ಹೌದು ವೀಕ್ಷಕರೇ, ಇತ್ತೀಚೆಗೆ ರಾಮದುರ್ಗ ಪಟ್ಟಣದಲ್ಲಿ ಕುಡಿಯುವ ನೀರಿನ ಬಿಲ್ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತಿದ್ದು, ಇದನ್ನು ಪರಿಷ್ಕರಣೆ ಮಾಡಿ ಕಡಿಮೆ ಬರುವಂತೆ ಬೈಲಹೊಂಗಲದ ಉಪವಿಭಾಗದ ಅಧಿಕಾರಿ ಎಸಿ ಪ್ರವೀಣ್ ಜೈನ್ ರವರಿಗೆ ರಾಮದುರ್ಗ ಪಟ್ಟಣದ ನೇಕಾರಪೇಟೆಯ ಮುಖಂಡರುಗಳು ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಎಸಿ ಪ್ರವೀಣ್ ಜೈನ್ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಮುಖಂಡರುಗಳಾದ ಶಂಕರಣ್ಣ ಮುರುಡಿ, ವಕೀಲರಾದ ರಾಜು ಕೋರ್ಪಡೆ, ವಿಠ್ಠಲ್ ಮುರುಡಿ, ಸಿದ್ದಣ್ಣ ಸುಳೇಭಾವಿ, ಮಾಜಿ ಪುರಸಭೆಯ ಅಧ್ಯಕ್ಷ ಶಂಕರ್ ಬಣ್ಣೂರ್, ತಿಮ್ಮಣ್ಣ ಚಿಂಚಕಂಡಿ, ಪ್ರಭು ಬಲಕುಂದಿ, ಚಂದ್ರು ಕಡ್ಡಿ, ರಾಜು ಸುಳೇಭಾವಿ, ನಾಮದೇವ್ ಸೂರಿ, ಲಕ್ಕಪ್ಪ ಮುರುಡಿ, ಈರಣ್ಣ ಕಡ್ಡಿ, ದಶರಥ್ ಹುಲಮನಿ, ಗಣೇಶ್ ಸುಳೇಭಾವಿ, ತಿಮ್ಮಣ್ಣ ಸುಳಿಕೇರಿ ಮುಂತಾದವರು ಉಪಸ್ಥಿತರಿದ್ದರು. ಎರಡು ಮಾತಾಡ್ರಿ ಅದ್ರ ಬಗ್ಗೆ. ಹೇಳಿದ್ದಾರೆ ತಗೋರಿ, ಇದೆಲ್ಲ ವಿಷಯನ ಹೇಳಿದ್ದಾರೆ. ಚೀಫ್ ಆಫೀಸರ್ ಅವರಿಗೆ ಮಾತಾಡಿ ನಿಮ್ಗೆ ಅಲ್ಲಿ ಪರಿಹಾರ ವ್ಯವಸ್ಥೆ ಮಾಡಿಸ್ತಾರೆ. ಪುರಸಭೆ ಅಧ್ಯಕ್ಷರು ಸರ್ 15 ತಿಂಗಳಾಗ ಪೀರಿಯಡ್ ಮುಗಿತೇವೆ ಸರ್. ಅಧ್ಯಕ್ಷ ಉಪಾಧ್ಯಕ್ಷರದ ಅದಕ್ಕಿಂತ ಮೊದಲು ನಾವು 2.5 ವರ್ಷ ಅಧ್ಯಕ್ಷ ಇದ್ದೀವಿ. ಅವಾಗ ರವಿ ಬಾಗಲಕೋಟೆ ಸರ್ ಇದ್ದಾರೆ. ಅವರು 80 ರೂಪಾಯಿದಂಗೆ ಮಿಟ್ರ ಮೇಲೆ ಎಲ್ಲರಿಗೆ ಹರಿದಾರೆ. ಮಿಟ್ರ ಮೇಲೆ ಏನು ಹರಿದ್ರು. ಆಮೇಲೆ ಏನು 13 ತಿಂಗಳ ಗ್ಯಾಪ್ ಹೋಗ್ತಲ್ಲ ಸರ್ ಅಧ್ಯಕ್ಷ ಉಪಾಧ್ಯಕ್ಷ ಆಗಕ್ಕೆ. ಆ ಟೈಮ್ದಾಗ ಇವರು ಬಂದಾರ ಚೀಫ್ ಆಫೀಸರ್ ಇದನ್ನು ಮಾಡ್ಕೊಂಡ್ಬಿಡ್ತಾರೆ ಸರ್. ಮತ್ತು ಅದನ್ನು ಪೂರ್ತಿ ನಮ್ದು ತುಂಬ ಮಾಡಿಲ್ರಿ. ಎಷ್ಟೋ ಏರಿಯಾದಾಗ 32 ವಾರ್ಡ್ ಅದಾವೆ ಸರ್, ಕೇವಲ 10 ವಾರ್ಡಿಗೆ ಮಾತ್ರ ಇಲ್ಲ. ಅದೇ ತಾವು ಎಲ್ಲ ಡೀಟೇಲ್ ಹೇಳಿದ್ರಿ. ಈಗ ಸದ್ಯ ನಾವು ಆಲ್ರೆಡಿ ಮಾತಾಡಿದ್ದೀನಿ. ಅಧ್ಯಕ್ಷರು ಆದಮೇಲೆ ಮತ್ತೊಮ್ಮೆ ಇವರು ನಮ್ಮ ಜನ ಎಲ್ಲ ಬಂದ್ ಟೈಮ್ ಅರ್ಜಿ ಹಾಕಿದ್ರು ಸರ್. ಅವಾಗ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳು ಎಲ್ಲ ಕೊಟ್ಟು ಮಾತು 80 ರೂಪಾಯಿದಂಗೆ ಹ್ಞೂ ಅನಿಸಿವ್ರಿ. ಹ್ಞೂ ಅನ್ಕ್ಯಾಟ ಒಂದು 3 ತಿಂಗಳು ಹರಿದ್ರೆ ನಮ್ಮ ಪೀಡೆ ಏನು ಮುಗಿತಲ್ರಿ. 3 ತಿಂಗಳು ತನಕ ಬಿಲ್ ಹರಿಲಿಲ್ಲ ರೀ. ನಾವು ಬಿಲ್ ತಿಂಗಳು ಹರಿಬೇಕಲ್ರಿ. 3 ತಿಂಗಳು ತನಕ ಹರಿಲಿಲ್ಲ. 15 ತಿಂಗಳು ಆದಮೇಲೆ ಈಗ ಮತ್ತೆ 3 ತಿಂಗಳು ಆದ್ಮೇಲೆ ಮಿಟ್ರ ಮೇಲೆ ಹರಿಯಾತ. 3 ತಿಂಗಳು ಒಮ್ಮೆ ಬಿಲ್ ಕೊಟ್ಟ ನಾವು. ಇವ್ರು ಅವಧಿ ಇದ್ದಾಗೆ ಮಾಡಿರಿ. ಮತ್ತೆ ನಾವು ಅದಕ್ಕೆ ಕೇಳಿ ಇವ್ರ ಅವಧಿ ಮುಗೀತಲ್ಲ ಸರ್. ಈಗ ಚಾಲು ಓಕೆ. ನಾ ಅವ್ರ ಜೊತೆ ಮಾತಾಡಿದಾಗ ನನಗೆ ಕ್ಲಿಯರ್ ಗೊತ್ತಾಗ್ತದೆ. ಆಯ್ತು ಅವ್ರನ್ನ ಮಾತಾಡಿ ಅಲ್ಲಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಅನ್ಯಾಯ ಮಾಡಿ